ಇವತ್ತು ಒಂದು ಸುದಿನ ಅಂದ್ಕೊಳ್ಬೋದು. ಮತ್ತು ನಮ್ಮ ನಾಯಕರುಗಳೆಲ್ಲ, ನಮ್ಮ ಅಧ್ಯಕ್ಷರುಗಳು, ನಮ್ಮ ಉಪಾಧ್ಯಕ್ಷರುಗಳು, ನಮ್ಮ ಯುವ ಅಧ್ಯಕ್ಷರುಗಳು ಸೇರಿಕೊಂಡು ಇವತ್ತು ನಮ್ಮ ಶಕ್ತಿಗಣಪತಿ ನಗರದಲ್ಲಿ ಒಂದು ವಿಜೃಂಭಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎಲ್ಲ ಸಹಕಾರದಿಂದ ಅತಿ ಹೆಚ್ಚು ವಿಜೃಂಭಣೆಯಿಂದ ನಡೆಯಿತು. ಏನು ನಮ್ಮ ಮಹಾನ್ ನಾಯಕ, ನಮ್ಮ ದೇಶಕಂಠ ಅಪ್ರತಿಮ ನಾಯಕ, ಮತ್ತು ಒಂದು ಎಲ್ಲ ನೀರಾವರಿ ಪಿತಾಮಹ ಮತ್ತು ಎಲ್ಲದರಲ್ಲೂ ಒಂದು ಮುನ್ನುಡಿಯನ್ನು ಬರೆದಂಥ ಒಬ್ಬ ದೇಶದ ಮಹಾ ಪ್ರತಿಭಾವಂತ ಮತ್ತು ನಮ್ಮ ಕರ್ನಾಟಕದ ಏಕೈಕ ಪ್ರಧಾನಿ ಮತ್ತು ನಮ್ಮ ಜಾತ್ಯತೀತ ಜನತಾದಳದ ಮೇರು ಒಂದು ನಾಯಕ ಮತ್ತು ಮಹಾನಾಯಕ. ಅವ್ರನ್ನ ನಾವು ಇನ್ನೂ 20 ವರ್ಷ ನಮ್ಮ ಜೊತೆಲಿ ಇರಬೇಕು ಅಂತ ನಾವು ಆಸೆ ಪಡ್ತೀವಿ. ಅವರ ಆಶೀರ್ವಾದದಿಂದ ನಾವು ಇಷ್ಟು ಬೆಳಿಬೇಕೆ ಕಾರಣ ಅವರ ಕಾರಣ ನಮಗೆ. ಮತ್ತು ನಾವು ನಮ್ಮ ನಿಷ್ಠಾವಂತ ಕಾರ್ಯಕರ್ತರುಗಳೆಲ್ಲ ಸೇರಿ ಈ ಜಾತ್ಯತೀತ ಜನತಾದಳವನ್ನು ಈ ಕ್ಷೇತ್ರದಲ್ಲಿ ಪುನರಾರಂಭಿಸಬೇಕು ಅಂತ ಎಲ್ಲ ವಾರ್ಡಾಧ್ಯಕ್ಷರುಗಳು ಸೇರಿ ಒಂದು ಚಾಲೆಂಜ್ ಮಾಡಿದ್ದೀವಿ. ಮತ್ತು ಇನ್ನೊಂದು, ಈ ಎಲ್ಲ ನಮ್ಮ ಕ್ಷೇತ್ರಾಧ್ಯಕ್ಷರು ದಯಾನಂದ ಮೂರ್ತಿಯವರು, ನಮ್ಮ ರಾಜ್ಯ ವಕ್ತಾರರಾದ ರಾಜೇಗೌಡರು ಎಲ್ಲ ನಮ್ಮ ವಾರ್ಡ್ನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸತಕ್ಕಂಥ ನನ್ನ ಸ್ನೇಹಿತರಾದ ಎಲ್ಲ ವೆಂಕಟೇಶು, ಅಶ್ವತ್ತು, ನಮ್ಮ ಲೇಡೀಸ್ ಅಧ್ಯಕ್ಷರಾದ ಕಲಾ ಮೇಡಮ್ ಅವರು, ನನ್ನ ಸ್ನೇಹಿತರಾದ ಸರ್. ಇವತ್ತು ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಾ? ಇಲ್ಲಿ ಇವತ್ತು 3,000 ಲಾಡನ್ನ ಹಂಚುವ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ಅದು ಯಶಸ್ವಿಯಾಗಿ ನಡೀತಾ ಇದೆ. ಮತ್ತು 100 kg ಅನ್ನದಾನವನ್ನು ನಾವು ಹಮ್ಮಿಕೊಂಡಿದ್ದು ಅದು ಸಕ್ಸಸ್ ಆಗ್ತಾ ಇದೆ. ಮತ್ತು ಈಗ ನೆಕ್ಸ್ಟು ಬಡವರ ಒಂದು ಏನು ನಿರ್ಗತಿಕರ ಒಂದು ಶಾಲೆ ಇದೆ, ಅವರಿಗೆ ಇವತ್ತು ಲಾಡು ಹಂಚೋದು ಮತ್ತು ಈ ಹಣ್ಣು ಹಂಪಲುಗಳನ್ನು ನಾವು ವಿತರಣೆ ಮಾಡ್ತಾಯಿದ್ದೀವಿ. ಹೋಗಿ ಎಲ್ಲ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ನಮ್ಮ ಎಲ್ಲ ಪ್ರತಿಭಾವಂತ ನಾಯಕರುಗಳಿಗೆ ಮತ್ತು ನಮ್ಮ ಅಧ್ಯಕ್ಷರುಗಳಿಗೆ, ನಮ್ಮ ಕ್ಷೇತ್ರ ಅಧ್ಯಕ್ಷರುಗಳಿಗೆ ಮತ್ತು ಯುವ ಅಧ್ಯಕ್ಷರುಗಳಿಗೆ ನಾನು ಆಭಾರಿಯಾಗಿರ್ತೀನಿ. ಮತ್ತೊಮ್ಮೆ ನಮ್ಮ ಕ್ಷೇತ್ರದಲ್ಲಿ ಮತ್ತು ನಮ್ಮ ವಾರ್ಡ್ನಲ್ಲಿ ಯಾವುದೇ ಕಾರಣಕ್ಕೂ JDS ಯಾವುದೇ ಕಾರಣ ಹಿನ್ನಡೆ ಆಗೋದಕ್ಕೆ ಬಿಡುವುದಿಲ್ಲ. ಮುನ್ನಡೆ ಯಾವುದೇ ಕಾರಣಕ್ಕೆ ಮುಂದೆ ಈ ಓಟಿನ ಸಮಯ ಬಂದಾಗ ಅದು ಗೊತ್ತಾಗುತ್ತೆ. ಆದ್ದರಿಂದ ನಮ್ಮ ಕುಮಾರಣ್ಣ, ನಿಖಿಲ್ ಕುಮಾರಣ್ಣ ಎಲ್ಲ ಸಹಕಾರದಿಂದ ನಾವು ಒಂದು ವಿಜೃಂಭಣೆ ಕಾರ್ಯಕ್ರಮನ ಹಮ್ಮಿಕೊಂಡು ಯಶಸ್ಸನ್ನು ಓಕೆ, ತಮ್ಮ ಹೆಸರು? ಸುರೇಶ್ ಗೌಡ ಅಂದ್ಬಿಟ್ಟು ಶಕ್ತಿ ಗಣಪತಿ ನಗರ ವಾರ್ಡ್ ಅಧ್ಯಕ್ಷರು.